ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಪಟಾಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಡಲೆಕಾಯಿ ಪರೀಕ್ಷೆಯ ಇತಿಹಾಸ ತಿಳಿದುಕೊಳ್ಳೋಣ. 1537ನೇ ಇಸವಿಯಲ್ಲಿ ಮಾಗಡಿಯ ಕೆಂಪೇಗೌಡರು ದೊಡ್ಡ ಬಸವಣ್ಣ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಅದರ ಹಿಂದೆ ಸುಂಕೇನಹಳ್ಳಿ ಎಂಬ ಗ್ರಾಮ ಇರುತ್ತೆ. ಅಲ್ಲಿ ರೈತಾಪಿ ಜನ ಹೆಚ್ಚಾಗಿ ಕಡಲೆಕಾಯಿ ಬೆಳೆಯುತ್ತಿರುತ್ತಾರೆ. ಅದನ್ನು ಮಾರಿ ಜೀವನ ನಡೆಸೋದೇ ಅವ್ರ ಕೆಲಸ ಆಗಿರುತ್ತೆ. ಹೀಗಿರುವಾಗ ಒಂದು ನಂದಿ ಬಂದು ಕಡಲೆಕಾಯಿಗಳನ್ನು ತಿಂದು ಬೆಳೆಗಳನ್ನೆಲ್ಲ ನಾಶ ಮಾಡಿ ಹೋಗ್ತಾ ಇರುತ್ತೆ. ಅದರಿಂದ ತುಂಬಾ ರೈತರು ಕಂಗಾಲಾಗಿರ್ತಾರೆ. ಅದಕ್ಕೆಲ್ಲರೂ ಸೇರಿ ಏನ್ ಮಾಡ್ತಾರೆ, ನಂದಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಜೀವನ ನಡೀತಿರೋದೇ ಈ ಕಡಲೆಕಾಯಿಯಿಂದ. ನೀನು ಬಂದು ತಿಂದು ಹೋದ್ರೆ ನಮ್ಮ ಜೀವನ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನಿನಗೊಂದು ದೇವಾಲಯ ಕಟ್ಟಿಸ್ತೀವಿ. ಹಾಗೆ ವರ್ಷಕ್ಕೊಮ್ಮೆ ಬಂದು ನಾವು ಬೆಳೆಯುವ ಕಡಲೆಕಾಯಿನ ಮೊದಲನೇ ಫಸಲನ್ನ ನಿನಗೆ ನೀಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಬಸವಣ್ಣ ಬೆಳೆಗಳನ್ನು ಹಾಳು ಮಾಡೋದಿಲ್ಲ. ಕೆಂಪೇಗೌಡರಿಗೆ ಈ ರೀತಿ ನಡೆದದ್ದನ್ನ ಹೇಳಿದಾಗ ಕೆಂಪೇಗೌಡರು 1537ರಲ್ಲಿ ದೊಡ್ಡ ನಂದಿ ವಿಗ್ರಹವನ್ನು ಮತ್ತು ಸುತ್ತಲೂ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಅವತ್ತಿನಿಂದ ಇಲ್ಲಿವರೆಗೂ ಇದು ನಡ್ಕೊಂಡು ಬಂದಿದೆ. ನಮ್ಮ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಕಡಲೆಕಾಯಿ ಬೆಳೆದವರು ಮೊದಲನೇ ಬೆಳೆಯನ್ನು ಇಲ್ಲಿಗೆ ಅರ್ಪಿಸಿ ನಂತರ ಮಾರಾಟ ಮಾಡ್ತಾರೆ. ಇದು ಕಡಲೆಕಾಯಿ ಪರೀಕ್ಷೆಗೆ ಇರುವ ಇತಿಹಾಸ. ಸ್ನೇಹಿತರೆ, ಈ ವಿಡಿಯೋ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಇನ್ನೂ ನನ್ನ ಚಾನಲ್ಗೆ ಆಲ್ಮೋಸ್ಟ್ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ. ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 7 ಕೋಟಿ ಕನ್ನಡಿಗರಿದ್ದೀರಾ, ಸ್ವಲ್ಪ ಬೆಳೆಸಿ ನಮ್ಮನ್ನು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ನಾವಿವತ್ತು ಭಾನುವಾರ ಹೋಗಿರೋದು. ನಾವು ಆಲ್ಮೋಸ್ಟ್ 1:30-2 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದು. ಆಲ್ಮೋಸ್ಟ್ ಜನಗಳು ತುಂಬಾ ಜನ ಬಂದಿದ್ರು. ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ರಶ್ ಆಗಿತ್ತು. ದೇವ್ರ ದರ್ಶನಕ್ಕಂತೂ ಆಗ್ಲಿಲ್ಲ. ಕ್ಯೂ ನೋಡಿದ್ರೆ ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಒಳಗಡೆ ಬಸವಣ್ಣನ ದರ್ಶನಕ್ಕಂತೂ ತುಂಬಾನೇ ಉದ್ದ ಕ್ಯೂ ಇತ್ತು, ಹೋಗಕ್ಕೆ ಆಗ್ಲಿಲ್ಲ. ಹಾಗೆ ಇದನ್ನ ಮುಗಿಸ್ಕೊಂಡ್ ಬರೋಕೆ 2-3 ಅವರ್ ಆಯ್ತು ಅಲ್ಲೇನೆ.
ಸ್ನೇಹಿತರೆ, ನಾವು ಫ್ಯಾಮಿಲಿ ಜೊತೆ ಹೋಗಿದ್ದು. ಮಕ್ಕಳಂತೂ ಅಲ್ಲಿ ಆಟದ ಸಾಮಾನುಗಳಿಗಂತೂ ಬೇಕೇ ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದ್ರು. ಆದಷ್ಟು ನಾವು ಕೊಡಿಸ್ತು. ಅವ್ರ ಅನುಭವನು ಹಂಚ್ಕೊಬೇಕು ಅಂತ ಇದ್ದಾರೆ, ಸ್ವಲ್ಪ ಕೇಳಿ ಅವ್ರ ಅನುಭವನು. ಆಟ ಸಾಮಾನೆಲ್ಲ ತಗೊಂಡ್ವಿ. ಇಲ್ಲಿ ಕಡಲೆಕಾಯಿ ಮತ್ತೆ ಸ್ನಾಕ್ಸ್ ಎಲ್ಲ ತಿಂದು ನಾವು ದೇವ್ರನ್ನ ನೋಡ್ಕೊಂಡ್ ಬರಕ್ ಹೋದ್ವಿ. ಆಮೇಲೆ ಅಲ್ಲಿ ಬರಬೇಕಾದ್ರೆ ಎಲ್ಲ ಆಟ ಸಾಮಾನು ತಗೊಂಡ್ವಿ. ಇಲ್ಲಿ ಆಟ ಸಾಮಾನೆಲ್ಲ ಚೆನ್ನಾಗಿತ್ತು. ನಾವು ರಿಂಗು, ಬಳೆ, ಸರ ಮತ್ತೆ ಲೈಟ್ ಬರೋ ಸ್ವಲ್ಪ ಆಟ ಸಾಮಾನು ತಗೊಂಡ್ವಿ. ಬ್ರೇಸ್ಲೆಟ್ ಎಲ್ಲಾನು ತಗೊಂಡ್ವಿ. ನಾವು ಅಪ್ಪಗಂತೂ ಫುಲ್ ಟಾರ್ಚ್ ಕೊಟ್ಟಿ ಆಟ ಸಾಮಾನ್ ಬೇಕೇ ಬೇಕಂತ ಎಲ್ಲಾನು ಕೊಡ್ಸ್ಕೊಂಡ್ವಿ. ಇದೇ ನಮ್ ಫಸ್ಟ್ ವಿಡಿಯೋ. ಯಾರ್ಯಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಕಡಲೆಕಾಯಿ ಪರೀಕ್ಷೆ ನೋಡಕ್ ಹೋದು. ಇಲ್ಲಿ ಬೆಲ್ಲದ ಪರೀಕ್ಷೆ ನಡೀತಾ ಇದೆ. ತುಂಬಾ ಚೆನ್ನಾಗಿತ್ತು. ಆರ್ಗ್ಯಾನಿಕ್ ಬೆಲ್ಲ ಮಂಡ್ಯದಿಂದ ತಗೊಂಡ್ಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡೋದಕ್ಕೆ ಕೊಟ್ರು. ಕೆಜಿಗೆ 100 ರೂಪಾಯಿ ಪುಡಿ ಬೆಲ್ಲ. ಚೆನ್ನಾಗಿತ್ತು. ಸ್ನೇಹಿತರೆ, ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಗ್ರಹಗಳಿಗೆ ಯಾವ ಧಾನ್ಯ, ಯಾವ ಗಿಡ ಅನ್ನೋದು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಗಿಡಗಳು ಇದೆ, ಏನು ಮಾಡಬೇಕು ಅನ್ನೋದು ಇಲ್ಲಿ ಒಂದು ಬೋರ್ಡಲ್ಲಿ ಬರ್ದಿದೆ. ಇದು ತುಂಬ ಚೆನ್ನಾಗಿತ್ತು ನಾನು ನೋಡ್ದಂಗೆ. ನೋಡಿ ಸ್ನೇಹಿತರೆ ಯಾವ ಥರ ಇದೆ. ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರೋ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಾವು ಹೋಗಿದ್ದು 24/11/2024. ಇದು ಲಾಸ್ಟ್ ಡೇ ಬಂದ್ಬಿಟ್ಟು 26/11/2024.
ಸ್ನೇಹಿತರೆ, ಚಾನಲನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.